ಕಬ್ಬಿಣ ಕಾದಿರುವಾಗಲೇ ಬಡಿಯಬೇಕು. ಗಾದೆ ಮಾತಿನ ವಿಸ್ತರಣೆ. ಕಬ್ಬಿಣ ಕಾದಿರುವಾಗಲೇ ಬಡಿಯಬೇಕು ಎಂಬುದು ಕನ್ನಡದಲ್ಲಿ ಬಹಳ ಪ್ರಚಲಿತದಲ್ಲಿರುವ ಒಂದು ಗಾದೆ ಮಾತು. ಇದರ ಅಕ್ಷರಶಃ ಅರ್ಥವನ್ನು ಗಮನಿಸಿದರೆ ಕಮ್ಮಾರನು ಕಬ್ಬಿಣಕ್ಕೆ ಆಕಾರ ನೀಡುವ ಪ್ರಕ್ರಿಯೆ ಕಣ್ಣ ಮುಂದೆ ಬರುತ್ತದೆ. ಕಬ್ಬಿಣವನ್ನು ತಣ್ಣಗಿದ್ದಾಗ ಬಡಿಯುವುದು ಕಷ್ಟ, ಅದು ಗಟ್ಟಿಯಾಗಿರುತ್ತದೆ. ಆದರೆ ಅದನ್ನು ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿ ಕೆಂಪಾದಾಗ ಬಡಿದರೆ ಅದು ಮೃದುವಾಗಿ ಸುಲಭವಾಗಿ ಬೇಕಾದ ಆಕಾರಕ್ಕೆ ಬಾಗುತ್ತದೆ. ಈ ಪ್ರಕ್ರಿಯೆಯನ್ನೇ ಈ ಗಾದೆ ಮಾತು ರೂಪಕವಾಗಿ ಬಳಸುತ್ತದೆ. ಆಳವಾದ ಅರ್ಥ ಮತ್ತು ಸಂದೇಶ. ಈ ಗಾದೆ ಮಾತಿನ ಆಳವಾದ ಅರ್ಥ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ ಮತ್ತು ಹಲವು ಪ್ರಮುಖ ಸಂದೇಶಗಳನ್ನು ನೀಡುತ್ತದೆ. ಸರಿಯಾದ ಸಮಯದ ಮಹತ್ವ. ಯಾವುದೇ ಕಾರ್ಯವನ್ನು ಕೈಗೊಳ್ಳಲು ಒಂದು ಸೂಕ್ತವಾದ ಅಥವಾ ಅನುಕೂಲಕರವಾದ ಸಮಯ ಇರುತ್ತದೆ. ಆ ಸಮಯ ಬಂದಾಗ ತಡಮಾಡದೆ ಕಾರ್ಯಪ್ರವೃತ್ತರಾಗಬೇಕು ಎಂಬುದು ಇದರ ಮುಖ್ಯ ಸಂದೇಶ. ಕಬ್ಬಿಣ ಕಾದಿರುವಾಗಲೇ ಎಂದರೆ ಅವಕಾಶ ಸಿಕ್ಕಾಗ ಅಥವಾ ಪರಿಸ್ಥಿತಿ ಪಕ್ವವಾದಾಗ ಎಂದರ್ಥ. ಅವಕಾಶಗಳನ್ನು ಬಳಸಿಕೊಳ್ಳುವುದು. ಜೀವನದಲ್ಲಿ ಅಥವಾ ಯಾವುದೇ ನಿರ್ದಿಷ್ಟ ಸಂದರ್ಭದಲ್ಲಿ ಒಳ್ಳೆಯ ಅವಕಾಶಗಳು ಬಂದಾಗ ಅವುಗಳನ್ನು ತಕ್ಷಣವೇ ಉಪಯೋಗಿಸಿಕೊಳ್ಳಬೇಕು. ಅವಕಾಶಗಳು ಶಾಶ್ವತವಾಗಿ ನಿಲ್ಲುವುದಿಲ್ಲ. ಬಿಸಿ ಕಬ್ಬಿಣ ತಣ್ಣಗಾದಂತೆ ಅವಕಾಶವೂ ಕಳೆದು ಹೋಗಬಹುದು ಅಥವಾ ಪರಿಸ್ಥಿತಿ ಬದಲಾಗಬಹುದು. ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಕಾರ್ಯಕ್ಷಮತೆ ಮತ್ತು ಪರಿಣಾಮಕಾರಿತ್ವ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸವನ್ನು ಮಾಡುವುದರಿಂದ ಹೆಚ್ಚು ಉತ್ತಮ ಮತ್ತು ಪರಿಣಾಮಕಾರಿ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಕಾಲಹರಣ ಮಾಡುವುದರಿಂದ ಅಥವಾ ತಡ ಮಾಡುವುದರಿಂದ ಕೆಲಸದ ಗುಣಮಟ್ಟ ಮತ್ತು ಯಶಸ್ಸಿನ ಸಾಧ್ಯತೆ ಕಡಿಮೆಯಾಗುತ್ತದೆ. ಯಶಸ್ಸಿಗೆ ಪೂರ್ವಸಿದ್ಧತೆ. ಒಂದು ಅವಕಾಶ ಬರಲು ಕಾಯುವುದು ಮುಖ್ಯ, ಆದರೆ ಆ ಅವಕಾಶ ಬಂದಾಗ ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಪೂರ್ವಸಿದ್ಧತೆ ಮತ್ತು ಜ್ಞಾನ ಇರುವುದು ಅಷ್ಟೇ ಮುಖ್ಯ. ಕಮ್ಮಾರನಿಗೆ ಬಿಸಿ ಕಬ್ಬಿಣವನ್ನು ಹೇಗೆ ಬಡಿಯಬೇಕೆಂಬ ಜ್ಞಾನವಿರುವಂತೆ ನಮಗೂ ಬಂದ ಅವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕೆಂಬ ತಿಳುವಳಿಕೆ ಇರಬೇಕು. ದೈನಂದಿನ ಜೀವನದಲ್ಲಿ ಅನ್ವಯಗಳು. ಈ ಗಾದೆ ಮಾತು ನಮ್ಮ ದೈನಂದಿನ ಜೀವನದ ಹಲವು ಸಂದರ್ಭಗಳಲ್ಲಿ ಅನ್ವಯವಾಗುತ್ತದೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ನಡೆಸಲು ಸರಿಯಾದ ಸಮಯವನ್ನು, ಅಂದರೆ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದಲೇ ಸದುಪಯೋಗಪಡಿಸಿಕೊಳ್ಳಬೇಕು. ಪರೀಕ್ಷೆ ಹತ್ತಿರ ಬಂದಾಗ ಓದಲು ಕುಳಿತರೆ ಪೂರ್ಣ ಪ್ರಮಾಣದ ಸಿದ್ಧತೆ ಸಾಧ್ಯವಾಗದೆ ಉತ್ತಮ ಫಲಿತಾಂಶ ಬರುವುದು ಕಷ್ಟವಾಗಬಹುದು. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಉತ್ಪನ್ನ ಅಥವಾ ಸೇವೆಗೆ ಬೇಡಿಕೆ ಹೆಚ್ಚಾದಾಗ ಆ ಸಮಯದಲ್ಲೇ ಉತ್ಪಾದನೆ ಮತ್ತು ಮಾರಾಟವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು. ಆ ಬೇಡಿಕೆ ಕಡಿಮೆಯಾದ ಮೇಲೆ ಎಷ್ಟೇ ಪ್ರಯತ್ನಿಸಿದರೂ ನಿರೀಕ್ಷಿತ ಲಾಭ ಸಿಗದಿರಬಹುದು. ಉದ್ಯೋಗದ ಸಂದರ್ಶನಕ್ಕೆ ಅವಕಾಶ ಸಿಕ್ಕಾಗ ಅದನ್ನು ಗಂಭೀರವಾಗಿ ಪರಿಗಣಿಸಿ ಪೂರ್ವ ತಯಾರಿ ನಡೆಸುವುದು ಯಶಸ್ಸಿಗೆ ದಾರಿಯಾಗುತ್ತದೆ. ವೈಯಕ್ತಿಕ ನಿರ್ಧಾರಗಳಲ್ಲಿ ಯಾವುದಾದರೂ ಹೂಡಿಕೆಯ ಅವಕಾಶ, ವೈವಾಹಿಕ ಪ್ರಸ್ತಾಪ ಅಥವಾ ಒಂದು ಪ್ರವಾಸಕ್ಕೆ ಉತ್ತಮ ಯೋಜನೆ ಸಿಕ್ಕಾಗ ಹೆಚ್ಚು ಹಿಂಜರಿಯದೆ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಂಡು ಮುಂದುವರಿಯಬೇಕು. ಅತಿಯಾದ ಯೋಚನೆ ಅಥವಾ ನಿರ್ಧಾರವನ್ನು ಮುಂದೂಡುವುದು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಕೌಟುಂಬಿಕ ಸಂಬಂಧಗಳಲ್ಲಿ, ಕುಟುಂಬದಲ್ಲಿ ಅಥವಾ ಸ್ನೇಹಿತರ ನಡುವೆ ಏನಾದರೂ ಮನಸ್ತಾಪ ಉಂಟಾದಾಗ ಅದನ್ನು ದೊಡ್ಡದಾಗಲು ಬಿಡದೆ ಸೂಕ್ತ ಸಮಯದಲ್ಲಿ ಮಾತನಾಡಿ ಬಗೆಹರಿಸಿಕೊಳ್ಳುವುದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಸಾರಾಂಶದಲ್ಲಿ ಕಬ್ಬಿಣ ಕಾದಿರುವಾಗಲೇ ಬಡಿಯಬೇಕು ಎಂಬ ಗಾದೆ ಮಾತು ಸಮಯದ ಮಹತ್ವ, ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳುವುದು ಮತ್ತು ಕಾರ್ಯದಲ್ಲಿ ಚುರುಕುತನ ಹಾಗೂ ನಿರ್ಣಾಯಕತೆಯನ್ನು ಹೊಂದಿರಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಯಶಸ್ವಿ ಜೀವನಕ್ಕೆ ಇದು ಅತ್ಯಗತ್ಯವಾದ ಪಾಠವಾಗಿದೆ.